ಹರೇ ಕೃಷ್ಣ. ಕುಂತಿ ದೇವಿಯ ಬಗ್ಗೆ ಸಾಕಷ್ಟು ಪರಿಚಯವನ್ನು ಈಗಾಗಲೇ 2 ವಿಡಿಯೋಗಳಲ್ಲಿ ತಿಳಿಸಿದ್ದಾಗಿದೆ. ಈಗ ಕುಂತಿಯ ಪ್ರಾರ್ಥನೆಯ ಭಾಗಕ್ಕೆ ಬರುವಂಥದ್ದು. ಉತ್ತರೆಯನ್ನು ಅವಳ ಗರ್ಭದಲ್ಲಿದ್ದ ಮಗುವನ್ನು ರಕ್ಷಿಸಿದ ಕೃಷ್ಣ ನಂತರ ದ್ವಾರಕೆಗೆ ಹೊರಡಲು ತಯಾರಾಗಿ ರಥದ ಬಳಿ ಬರ್ತಾನೆ, ರಥದಲ್ಲಿ ಕೂತ್ಕೊಳ್ತಾನೆ. ಆ ಸಮಯದಲ್ಲಿ ಕುಂತಿದೇವಿ ಅಲ್ಲಿಗೆ ಬರ್ತಾಳೆ. ಕುಂತಿ ಈಗಾಗಲೇ ನಾನು ಹೇಳಿದ ಹಾಗೆ ಕೃಷ್ಣನ ತಂದೆ ವಸುದೇವನ ಸಹೋದರಿ, ಕೃಷ್ಣನಿಗೆ ಸಂಬಂಧದಲ್ಲಿ ಅತ್ತೆಯಾಗಬೇಕು. ಆ ಒಂದು ನಾನು ಕೃಷ್ಣನಿಗಿಂತ ಹಿರಿಯಳು ಅಂತ ಹೇಳುವ ಯಾವ ಭಾವವೂ ಇಲ್ಲದ ಕುಂತಿ, ಅವಳಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ ಕೃಷ್ಣ ಒಂದು ಮನುಷ್ಯ ರೂಪದಲ್ಲಿ ಅವತರಿಸಿರುವಂತಹ ಸಾಕ್ಷಾತ್ ಪುರುಷೋತ್ತಮ ಪರಮಾತ್ಮನಾದ ಶ್ರೀಹರಿ ಅಂತ ಹೇಳೋದು ಕುಂತಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಆದ್ದರಿಂದ ಅವಳು ತಾನು ಹಿರಿಯಳು ಅನ್ನುವ ಭಾವಕ್ಕಿಂತ ಹೆಚ್ಚಾಗಿ ನಾನು ಕೃಷ್ಣನ ಭಕ್ತಳು ಮತ್ತು ಅವನ ದಾಸಳು ಅನ್ನುವಂಥ ಭಾವನೆ ಅವಳಿಗೆ ಹೆಚ್ಚಾಗಿರುತ್ತೆ. ಆದ್ದರಿಂದ ಅವಳು ರಥದ ಬಳಿ ಬಂದು ತನ್ನನ್ನು ತನ್ನ ಮಕ್ಕಳನ್ನು ಪ್ರತಿ ಹೆಜ್ಜೆಯಲ್ಲಿ ರಕ್ಷಿಸಿದ ಕೃಷ್ಣನಿಗೆ ತನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾಳೆ. ಹಾಗೆ ಹೃದಯ ತುಂಬಿ ಬಂದ ಭಾವನೆಗಳಿಂದ ಅವಳು ಕೃಷ್ಣನಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅನೇಕ ಶ್ಲೋಕಗಳ ಮುಖಾಂತರ ಅವನ ಸ್ತುತಿಯನ್ನು ಮಾಡ್ತಾಳೆ. ಇವಳ ಈ ಸ್ತುತಿ ಸುಮಾರು 25ಕ್ಕೂ ಮೇಲ್ಪಟ್ಟು ಶ್ಲೋಕಗಳು ಇರೋದರಿಂದ ಪ್ರತಿಯೊಂದನ್ನು ಇಲ್ಲಿ ನಾನು ಹೇಳ್ತಾ ಹೋದರೆ ತುಂಬ ಲಾಂಗ್ ಆಗುತ್ತೆ ಈ ಶಾರ್ಟ್ ವಿಡಿಯೋಗಳಲ್ಲಿ. ಆದ್ದರಿಂದ ನಾನು ಕೆಲವನ್ನು ಹೇಳ್ತೀನಿ, ಕೆಲವದರ ಒಟ್ಟು ಸಾರಾಂಶವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೀನಿ. ಯಾವಾಗಲೂ ಅಷ್ಟೇ, ನಾವು ಪ್ರತಿಯೊಬ್ಬರಿಗೂ ಅವರ ಜೀವನದಲ್ಲಿ ಅವರವ್ರದ್ದೇ ಆದ ಸಮಸ್ಯೆಗಳು, ತಾಪತ್ರಯಗಳು ಪ್ರತಿಯೊಬ್ಬರಿಗೂ ಇರುತ್ತೆ. ಎಲ್ಲರೂ ಅದನ್ನು ಭಗವಂತನ ಮುಂದೆ ಹೇಳ್ಕೊಳ್ತಾರೆ. ಹೇಗಾದರೂ ನನಗೆ ಇದನ್ನೊಂದು ಪರಿಹರಿಸಿಕೊಡಪ್ಪ ಅಂತೆಲ್ಲ ಪ್ರಾರ್ಥನೆಯನ್ನು ಹೇಳ್ತಾರಲ್ವ, ಕೇಳ್ಕೊಳ್ತಾರೆ, ಬೇಡ್ಕೊಳ್ತಾರೆ. ಇವೆಲ್ಲವನ್ನು ನಾವು ಮಾಡೋದಕ್ಕಿಂತ ಮುಂಚೆ ನಾವು ಯಾವಾಗಲೂ ಭಗವಂತನ ಸ್ತುತಿಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಸ್ತುತಿಯನ್ನು ಮಾಡೋದು ಅಂತ ನೋಡಿದರೆ, ಈಗ ಅನೇಕ ದಾಸರುಗಳು ಅವರ ಕೀರ್ತನೆಗಳಲ್ಲಿ, ಅವರ ಪದಗಳಲ್ಲಿ ಎಲ್ಲ ಕೃಷ್ಣನ ಒಂದು ರೂಪ ಲಾವಣ್ಯಗಳನ್ನಿರಬಹುದು ಅಥವಾ ಅವನ ಅದ್ಭುತ ಲೀಲೆಗಳನ್ನು ಇರಬಹುದು, ಅನೇಕ ರೀತಿಯಲ್ಲಿ ಕೊಂಡಾಡಿದ ಕೀರ್ತನೆಗಳಿದೆ. ಅದನ್ನು ನಾವು ಆಯ್ಕೆ ಮಾಡಿಕೊಂಡು ಅದರಲ್ಲಿರುವ ಕೆಲವು ಪದಗಳನ್ನು ಹೇಳ್ಬೋದು. ಈಗ ನಮ್ಮನ್ನೇ ಯಾರಾದರೂ ನೀನು ಈ ಸೀರಿಯಲ್ ಎಷ್ಟು ಚೆನ್ನಾಗಿ ಕಾಣ್ತೀಯ ಅಂತಂದರೆ, ಅಥವಾ ನಮ್ಮನ್ನು ಯಾವುದೋ ವಿಷಯಕ್ಕಾದರೂ ಹೊಗಳಿದರೆ ನಮಗೆ ನ್ಯಾಚುರಲಿ ಸಂತೋಷ ಆಗುತ್ತಲ್ಲ. ಅದೇ ರೀತಿ ಭಗವಂತನನ್ನು ಅಷ್ಟೇ ನಾವು ಕಂಟಿನ್ಯೂಸ್ ಬೇಡಿಕೆಗಳನ್ನು ಹೇಳ್ತಾ ಇದ್ದರೆ, ಈಗ ನಮ್ಮನ್ನೇ ಯಾರಾದರೂ ಒಂದು 5,000 ಕೊಡು, ಒಂದು 5,000 ಕೊಡು, 5,000 ಕೊಡಿ 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 ಅಂತ ಒಂದೇ ಸಮ ಪೀಡಿಸ್ತಾ ಇದ್ದರೆ ನಮಗೊಂದು ಇರಿಟೇಷನ್ ಆಗುತ್ತಲ್ಲ. ಅದೇ ರೀತಿ ನಾವು ಯಾವಾಗಲೂ ನಿರಂತರವಾದ ಬೇಡಿಕೆಗಳನ್ನು ಇಡೋದಕ್ಕಿಂತ ಮೊದಲು ನಾವು ಭಗವಂತನನ್ನು ಸ್ತುತಿ ಮಾಡಬೇಕು. ಆ ಸ್ತುತಿಗಳಿಂದ ಅವನು ಸುಪ್ರೀತಗೊಳ್ತಾನೆ. ಆಮೇಲೆ ನಿಧಾನವಾಗಿ ನಮ್ಮ ಬೇಡಿಕೆಯನ್ನು ಇಡುವಂಥದ್ದು. ಆದರೆ ಇಲ್ಲಿ ಕುಂತಿದೇವಿಗೆ ಯಾವುದೇ ಬೇಡಿಕೆಗಳಿಲ್ಲ. ಅವಳು ತನ್ನ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಂದವಳು. ಆದರೆ ಅವಳು ಭಗವಂತನನ್ನು ಬರೀ ಸ್ತುತಿ ಮಾಡ್ತಾಳೆ, ಅವನನ್ನು ಹಾಡಿ ಹೊಗಳ್ತಾಳೆ. ಅವಳು ತನ್ನ ಮೊದಲ ಶ್ಲೋಕದಲ್ಲಿ ಹೇಳ್ತಾಳೆ, ನಮಸ್ತೆ ಪುರುಷಂ ತು ಆದ್ಯಂ ಈಶ್ವರಂ ಪ್ರಕೃತೆ ಪರಂ ಅಂತ ಹೇಳ್ತಾಳೆ. ಅಂದರೆ ಈಶ್ವರಂ ಪ್ರಕೃತಿ ಪರಮ ಅಂದರೆ ಯಾವುದೇ ಒಂದು ಪ್ರಕೃತಿಯ ಗುಣಗಳಿಗೆ ಅತೀತನಾದವನವನು. ನಾವೆಲ್ಲ ಪ್ರಕೃತಿಯ ಗುಣಗಳಿಂದ ಬಂಧಿತರಾಗಿದ್ದೀವಿ. ಅನೇಕ ನಮ್ಮ ದೇಹದ ಆಹಾರ, ನಿದ್ರೆ, ಇಂಥ ಅನೇಕ ಗುಣಗಳಿರ್ಬೋದು, ಅಥವಾ ಹುಟ್ಟುವುದು, ವಯಸ್ಸಾಗುವುದು, ಕಾಯಿಲೆ, ಸಾವು, ಇವೆಲ್ಲ ಈ ಗುಣಗಳಿಂದ ನಾವು ಬಂಧಿತರಾಗಿರ್ತೇವೆ. ಅಥವಾ ಹೊರಗೆ ನೈಸರ್ಗಿಕ ಪ್ರಕೃತಿಯ ಅಧೀನಗಳಿಂದನೇ ನಮ್ಮ ಜೀವನ ನಡೀತಾ ಇರುವಂಥದ್ದು. ಇಂಥ ಪ್ರಕೃತಿಯ ಗುಣಗಳಿಗೆ ಮೀರಿದವನು ಅವನು. ನಮಸ್ತೆ ಪುರುಷಂ ತು ಆದ್ಯಂ ಅಂತ ಹೇಳ್ತಾಳೆ. ಅಂದರೆ ಆದಿಪುರುಷ ಅವನು. ಅವನಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಇದನ್ನೇ ಬ್ರಹ್ಮ ಕೂಡ, ಅವನು ಬ್ರಹ್ಮ ಸಂಹಿತೆ ಅಂತ ಒಂದು ಇದರಲ್ಲಿ ಬ್ರಹ್ಮ ಕೂಡ ಸ್ತುತಿ ಮಾಡ್ತಾನೆ. ಅದರಲ್ಲಿ ಬ್ರಹ್ಮ ಹೇಳ್ತಾನೆ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ ಅಂತ. ಈ ಅನಾದಿರಾದಿರ್ ಗೋವಿಂದ ಅಂತ, ಆದಿಯಿಂದಲೂ ಆದಿ ಅಂತ್ಯಗಳು ಇಲ್ಲದವನು ಗೋವಿಂದ,
ಸರ್ವ ಕಾರಣಗಳಿಗೆ ಕಾರಣನಾದವನು ಗೋವಿಂದ, ಅವನೇ ಈಶ್ವರ ಪರಮಕೃಷ್ಣ ಅನ್ನೋದನ್ನು ಬ್ರಹ್ಮ ಕೂಡ ಇದನ್ನು ಸ್ತುತಿಯನ್ನು ಮಾಡ್ತಾನೆ. ಅದೇ ರೀತಿಯಲ್ಲಿ ಕುಂತಿದೇವಿ ಕೂಡ ಆದಿ ಪುರುಷನಾದ ನೀನು ಪ್ರಕೃತಿಯ ಗುಣಗಳಿಗೆ ಮೀರಿದವನು, ಅಲಕ್ಷಂ ಸರ್ವಭೂತಾನಾಂ ಅಂತರ್ಬಹಿರ್ವಸ್ಥಿತಂ ಅಂತ ಹೇಳ್ತಾಳೆ. ಅಂದರೆ ಪ್ರತಿಯೊಬ್ಬರ ಹೃದಯದಲ್ಲೂ ಆತ್ಮದ ಜೊತೆಗೆ ಪರಮಾತ್ಮ ಇರ್ತಾನೆ. ನಾವು ನಮ್ಮ ಜೊತೆ ಮಾತ್ರ ಅಂತ ಹೇಳುವಾಗ ಸಣ್ಣ ಸಣ್ಣ ಜೀವಿಗಳು, ಅದು ಇಷ್ಟೇ ಸಣ್ಣ ಇರುವೆಗಳೊಂದು ಹೋಗ್ತಾ ಇರುತ್ತೆ ನೋಡಿ, ಅಷ್ಟು ಸಣ್ಣದಿರುತ್ತದು. ಅದಿರ್ಬೋದು, ಅತ್ಯಂತ ಗಲೀಜಾಗಿ ಓಡಾಡುವ ಒಂದು ಕೀಟ ಇರ್ಬೋದು, ಪ್ರತಿಯೊಂದರಲ್ಲಿಯೂ ಭಗವಂತ ಇರ್ತಾನೆ. ಅದಕ್ಕೂ ಆತ್ಮ ಇರುತ್ತೆ, ಅದರ ಜೊತೆ ಅದಕ್ಕೆ ಪರಮಾತ್ಮನೂ ಇರುತ್ತೆ. ಪ್ರತಿಯೊಂದರಲ್ಲೂ ಅಣುವಿನಲ್ಲೂ ಭಗವಂತನ ಅಂಶ ಇರುತ್ತೆ. ಆದ್ದರಿಂದ ನಾವು ಕೆಲವು ಸತಿ ನೋಡಿ, ನಮ್ಮನ್ನು ಯಾರಾದರೂ ಫೋಟೋ ತೆಗಿತಾ ಇದ್ದಾರಂದರೆ ನಾವು ಸೀರೆ ಎಲ್ಲ ಸರಿ ಮಾಡ್ಕೊಳ್ತೀವಿ, ಕೂದಲೆಲ್ಲ ಸರಿ ಮಾಡ್ಕೊಳ್ತಿರ್ತೀವಿ, ಯಾಕಂದ್ರೆ ನಮ್ಮ ಫೋಟೋ ತೆಗಿತಾ ಇದ್ದಾರೆ, ನಾವು ಅದರಲ್ಲಿ ಚೆನ್ನಾಗಿ ಬರಬೇಕು ಅಂತ. ಆದರೆ ನಮ್ಮ ಒಳಗಿನ ಹೃದಯದಲ್ಲಿ ಪರಮಾತ್ಮನಾಗಿ ನಿಂತ ಕೃಷ್ಣ ನಮ್ಮ ಎಲ್ಲದರ ಫೋಟೋ ತೆಗಿತಿರ್ತಾನೆ. ನಾವು ಪ್ರತಿಯೊಂದು ಯಾರಿಗೂ ಗೊತ್ತಾಗಿಲ್ಲ ನಾನು ಮಾಡಿರೋದು ಅಂತ ನಾವು ಅಂದ್ಕೊಳ್ಳೋಂಗೆ ಇಲ್ಲ. ಪ್ರತಿಯೊಂದು ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಅದರ ಎಚ್ಚರಿಕೆ ನಮಗೆ ಸದಾ ಇರಬೇಕು. ನಾವು ಮಾಡುವ ಪ್ರತಿ ಕೆಲಸದಲ್ಲಿಯೂ ಭಗವಂತ ನನ್ನನ್ನು ನೋಡ್ತಾ ಇದ್ದಾನೆ ಅಂತ ನಾವೊಂದು ಎಚ್ಚರಿಕೆಯಿಂದ ನಾವು ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ದರಿಂದ ಅಂತರ್ಬಹಿರ್ ಎಲ್ಲದರಲ್ಲೂ ಅವನಿದ್ದಾನೆ, ಆದರೆ ಅವನು ಯಾರ ಕಣ್ಣಿಗೂ ಕಾಣೋದಿಲ್ಲ. ಯಾಕೆ ಅವನು ಕಾಣೋದಿಲ್ಲ? ಎಲ್ಲದರಲ್ಲೂ ಇದ್ದಾನೆ, ಪ್ರತಿ ಅಣುವಿನಲ್ಲೂ ಭಗವಂತ ಇದ್ದಾನೆ, ಅವನು ಕಾಣೋದಿಲ್ಲ. ಯಾಕೆ ಅಂದರೆ ನಮ್ಮ ಒಳಗೆ ಅವನನ್ನು ಕಾಣಲಿಕ್ಕೆ ಸಾಧ್ಯ ಆಗದಿರುವಂತಹ ಎಷ್ಟೋ ಡಿಸ್ಕ್ವಾಲಿಫಿಕೇಷನ್ ಇದೆ. ಪ್ರತಿಯೊಂದು ಜೀವಿಯಲ್ಲಿಯೂ ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇಂಥ ಗುಣಗಳಿಂದ ಅವನು ಬಂಧಿಸಲ್ಪಟ್ಟಿರ್ತಾನೆ. ಅದು ಮಾಯಾ ಜವನಿಕಾ ಚೆನ್ನಮ್ಮ ಅಂತ ಅವಳು ತನ್ನ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾಳೆ. ಎಲ್ಲರೂ ಒಂದು ಮಾಯೆಯ ಆಕರ್ಷಣೆಯ ಒಂದು ಕರ್ಟನ್ ನಮಗೆ ಬಿದ್ದುಬಿಟ್ಟಿದೆ, ನಮಗೂ ಮತ್ತು ಭಗವಂತನಿಗೂ ಮಧ್ಯೆ. ಈಗ ಸೂರ್ಯ ಇರ್ತಾನೆ, ಸೂರ್ಯನ ಮೋಡ ಕವರ್ ಮಾಡಿರುತ್ತೆ, ಆದರೆ ನಾವು ಸೂರ್ಯನೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಸೂರ್ಯ ಅಲ್ಲಿ ಇದ್ದಾನೆ, ಆದರೆ ಮೋಡಗಳಿಂದ ನಮಗೆ ಅವನು ಕಾಣ್ತಾ ಇಲ್ಲಲ್ಲ. ಹಾಗೆ ನಮ್ಮ ಈ ಗುಣಗಳಿದೆಯಲ್ಲ, ಈ ಗುಣಗಳೆಲ್ಲದರಿಂದಾಗಿ ನಮಗೆ ಅವನ ಇರುವಿಕೆಯ ಅರಿವು ಉಂಟಾಗ್ತಾ ಇಲ್ಲ. ಯಾವಾಗ ನಮಗೆ ಅದು ಗೊತ್ತಾಗುತ್ತೆ ಅಂದರೆ, ಅವಳು ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾಳೆ, ಅಜ್ಞಾ ಅದೋಕ್ಷಜಂ ಅವ್ಯಯಂ ನಾ ಲಕ್ಷಸೆ ಮೂಢಾದೃಶ ನಟೋ ನಾಟ್ಯಧರೋ ಯತ ಅಂತ ಹೇಳ್ತಾಳೆ. ಅಂದರೆ ಯಾಕೆ ಅಂದು ಭಗವಂತನನ್ನು ನೋಡಲಿಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ, ಮಾತು ಕೇಳಲಿಕ್ಕಾಗಲ್ಲ, ಯಾವುದೂ ನಮಗೆ ಆಗೋದಿಲ್ಲ. ಅವನು ಅಷ್ಟು ಸುಲಭವಾಗಿ ಯಾರಿಗೂ ಪ್ರಕಟಗೊಳ್ಳೋದಿಲ್ಲ. ಆದರೆ ಹಾಗಾದರೆ ಅವನನ್ನು ಕಂಡುಕೊಳ್ಳೋ ಮಾರ್ಗ ಯಾವುದು? ಹೇಗೆ ನಮಗೆ ಅವನು ಕಾಣಿಸ್ಕೊಳ್ತಾನಂದರೆ ಅದು ಒಂದೇ ದಾರಿ, ಅದು ಭಕ್ತಿಯೋಗದಿಂದ ಮಾತ್ರ ನಮಗೆ ಅವನ ಜೊತೆ ಒಂದು ಸಂಬಂಧ ಉಂಟಾಗಲಿಕ್ಕೆ ಸಾಧ್ಯ ಆಗತ್ತೆ. ಹೇಗೆ ಅಂದರೆ, ಈಗ ಯಾರೋ ಒಂದು ಹುಡುಗಿ ಮೊದಲು ಪರಿಚಯ ಆಗತ್ತೆ, ಆ ಪರಿಚಯ ನಿಧಾನವಾಗಿ ಗೆಳೆತನ ಆಗತ್ತೆ, ಆಮೇಲೆ ಗೆಳೆತನದಿಂದ ಅವರು ಪ್ರೀತಿ ಪ್ರೇಮಕ್ಕೆ ಹೋಗ್ಬೋದು. ಅದೇ ರೀತಿ ಭಗವಂತನ ಜೊತೆನ ಸಂಬಂಧದಲ್ಲೂ ನಾವು ಭಕ್ತಿ ಯೋಗದಲ್ಲಿ ಭಗವದ್ಗೀತೆಯ ಒಂದು ಅರ್ಥ ಮಾಡ್ಕೊಳ್ಳೋದ್ರಿಂದ ಇರ್ಬೋದು, ಶ್ರೀಮದ್ ಭಾಗವತದ ಶ್ರವಣ ಮಾಡೋದ್ರಿಂದ ಇರ್ಬೋದು, ಕೀರ್ತನೆ, ನಾಮಜಪ ಇತ್ಯಾದಿಗಳನ್ನ ನಾವು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳೋದ್ರಿಂದ ನಿಧಾನವಾಗಿ ನಮ್ಮೊಳಗೆ ಇರುವಂಥ ಡಿಸ್ಕ್ವಾಲಿಫಿಕೇಷನ್ ಅಂತ ಹೇಳಿದ್ನಲ್ಲ, ಅನೇಕ ಅವಗುಣಗಳು ಇದು ನಿಧಾನವಾಗಿ ಅಳಿಸ್ತಾ ಒಂದು ಪ್ಯೂರಿಫಿಕೇಷನ್, ಶುದ್ಧೀಕರಣ ದಾರಿಯತ್ತ ನಾವು ಹೋಗ್ತೀವಿ. ಯಾವಾಗ ಆ ದಾರಿಯಲ್ಲಿ ನಾವು ಹೋದಂತೆಲ್ಲ ನಮಗೆ ಭಗವಂತನ ಒಂದು ಇದಾನೇ ಅನ್ನುವ ಒಂದು ಸ್ಪಷ್ಟತೆ ನಮಗೆ ಎಷ್ಟೊಂದರಲ್ಲಿ ನಮಗೆ ಕಾಣಿಸ್ತಾ ಹೋಗ್ತದೆ. ಯಾಕೆಂದರೆ ಎಷ್ಟೋ ಜನ ದಾಸರುಗಳಿರ್ಬೋದು, ಆಚಾರ್ಯರುಗಳಿರ್ಬೋದು, ಸಾಕ್ಷಾತ್ ಭಗವಂತನ ನೋಡಿದ್ದಾರೆ. ಮಧ್ವಾಚಾರ್ಯರಿರ್ಬೋದು, ರಾಮಾನುಜಾಚಾರ್ಯರಿರ್ಬೋದು, ನಮ್ಮ ಶೀಲ ಪ್ರಭುಪಾದರಿರ್ಬೋದು, ಅನೇಕ ಪರಮಹಂಸ ಸ್ಥಿತಿಗೆ ತಲುಪಿದ
ಭಕ್ತರು ಭಗವಂತನನ್ನು ಸಾಕ್ಷಾತ್ ನೋಡಿದ್ದಾರೆ. ಅವನ ಕೈ ಹಿಡಿದು ನಡೆದಾಡಿದ್ದಾರೆ. ಅವನು ಕೊಟ್ಟ ಸೂಚನೆಗಳನ್ನು ಅನುಕರಿಸಿದ್ದಾರೆ. ಈ ಥರ ಬರಿ, ಇದನ್ನು ಬರಿ ಅಂತ ಅವನು ಸೂಚನೆ ಕೊಟ್ಟಿದ್ದನ್ನು ಬರೆದಿದ್ದಾರೆ. ಎಷ್ಟೋ ಜನ ಅವರು ಕಂಡ ಕೃಷ್ಣನ ಈ ರೀತಿ ಇದ್ದಾನೆ ಅಂತ ಹೇಳಿದನ್ನೇ ಎಷ್ಟೋ ಜನ ಅದನ್ನು ಕವನಗಳ ರೂಪದಲ್ಲಿ ತಂದಿರುವಂಥದ್ದು. ಆದ್ದರಿಂದ ಕೇವಲ ಈ ಭಕ್ತಿ ಯೋಗದ ಮುಖೇನ ಮಾತ್ರ ನಾವು ಕೃಷ್ಣನನ್ನು ಕಾಣಲಿಕ್ಕೆ ಸಾಧ್ಯ. ನಮ್ಮ ಕಣ್ಣುಗಳು ಭಗವಂತನ ಶ್ರೀ ವಿಗ್ರಹಗಳನ್ನು ನೋಡುವುದರ ಮೂಲಕ, ಕೈಗಳು ಅವನ ಸೇವೆಯನ್ನು ಮಾಡುವುದರ ಮೂಲಕ, ನಾಲಿಗೆ ಅವನ ನಾಮ ಜಪವನ್ನು ಹೇಳುವುದರ ಮೂಲಕ, ಕಿವಿಗಳು ಅವನ ನಾಮವನ್ನು ಕೇಳುವುದರ ಮೂಲಕ, ಈ ರೀತಿ ನಮ್ಮ ಸೆನ್ಸ್ ಆಫ್ ಆರ್ಗನ್ ಇಂದ್ರಿಯಗಳನ್ನೆಲ್ಲ ಭಗವಂತನ ಸೇವೆಯಲ್ಲಿ ಯಾವಾಗ ನಾವು ತೊಡಗಿಸಿಕೊಳ್ತೀವೋ, ಇನ್ವಾಲ್ವ್ ಮಾಡ್ತೀವೋ, ಆಗ ಈ ನಿಧಾನವಾಗಿ ಪರಿಚಯ, ಗೆಳೆತನ, ಪ್ರೇಮ ಅಂತ ಹೇಳಿದ್ನಲ್ಲ, ಈ ರೀತಿಯ ಸಂಬಂಧ ನಮಗೆ ಕೃಷ್ಣನ ಜೊತೆ ಬರ್ತಾ ಹೋಗುತ್ತೆ. ಆವಾಗಲೇ ನಮಗೆ ಅವನ ಇರೋದು ಗೊತ್ತಾಗತ್ತೆ, ಅವನು ನೋಡೋದು ಗೊತ್ತಾಗತ್ತೆ, ಅವನ ವಾಯ್ಸ್ ಕೇಳಿಸುತ್ತೆ, ಎಲ್ಲವೂ ಅವನೇ ಕಾಣಿಸ್ತಾನೆ. ಆ ಸ್ಥಿತಿಗೆ ನಾವು ಬರಬೇಕಾಗುತ್ತೆ. ಅದು ಬರೋದು ಕೇವಲ ಭಕ್ತಿಯ ಮುಖೇನ ಮಾತ್ರ. ಈಗ ಒಂದು ಅದ್ಭುತವಾದ ನೃತ್ಯ ನಡೀತಾ ಇರುತ್ತೆ. ಅವಳು ತನ್ನ ಹಾವಭಾವಗಳಿಂದ ಕೈಗಳಲ್ಲಿ ಏನೇನೋ ನಾಟ್ಯ ಭಂಗಿಗಳನ್ನು ಮಾಡ್ತಾ ಇರ್ತಾಳೆ. ನಾಟ್ಯದ ಗಂಧ ಗಾಳಿ ಇಲ್ಲದವನಿಗೆ ಅವಳು ಏನು ಮಾಡ್ತಿದ್ದಾಳೆ ಅಂತಲೇ ಅರ್ಥ ಆಗೋದಿಲ್ಲ. ಅದೇ ರೀತಿ ಒಬ್ಬ ಸಂಗೀತಗಾರ್ತಿ ಸಂಗೀತವನ್ನು ಹಾಡ್ತಾ ಇದ್ದರೆ ಅವಳು ಯಾವ ರಾಗವನ್ನು ನುಡಿಸ್ತಾ ಇದ್ದಾಳೆ ಅಂತ ಸಂಗೀತ ಗೊತ್ತಿಲ್ಲದವನಿಗೆ ಗೊತ್ತಾಗೋದೇ ಇಲ್ಲ. ಅದೇ ರೀತಿ ಭಗವಂತನನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದು ಕೇವಲ ಭಕ್ತಿಯಿಂದ ಮಾತ್ರ ಸಾಧ್ಯ ಅನ್ನೋದು ಈ 2 ಶ್ಲೋಕಗಳಿಂದ ಸ್ಪಷ್ಟವಾಗುತ್ತೆ. ಹರೇ ಕೃಷ್ಣ.